Hi guys, welcome back to our new video. ಇವತ್ತಿನ ವಿಡಿಯೋದಲ್ಲಿ ನಾವು ಇವತ್ತು ನಮ್ಮ ಟಗರಿಗೆ ನೌಸಾದರ್ನ ತಿನ್ನಿಸ್ತಾ ಇದ್ದೀನಿ. ತುಂಬಾ ಜನ ಕೇಳ್ತಾ ಇದ್ರು ನೌಸಾದರ್ ಏನಕ್ಕೆ ತಿನ್ಸೋದು ಮತ್ತೆ ಇದು ಎಲ್ಲಿ ಸಿಗತ್ತೆ, ನಾವು ಎಷ್ಟು ದಿನಕ್ಕೊಂದ್ಸಲಿ ಇದನ್ನ ತಿನ್ನಿಸ್ಬೇಕು, ಮತ್ತೆ ಇದು ಏನ್ ಹೇಳಿ ನಾವು ಅಂಗಡಿಯಲ್ಲಿ ತಗೊಳ್ಬೇಕು, ಮತ್ತೆ ಯಾವ ಅಂಗಡಿಯಲ್ಲಿ ಸಿಗತ್ತೆ ಅಂತ ಕೇಳ್ತಿದ್ರು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಟಗರಿಗೆ ಹೆಂಗ್ ತಿನ್ನಿಸ್ತೀವಿ ಮತ್ತೆ ಯಾವ ಅಂಗಡಿಯಲ್ಲಿ ಸಿಗತ್ತೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಹತ್ರ ಎಷ್ಟಿದೆ ನೋಡಿ. ನಾವು ಒಂದೇ ಸಲಿ ಜಾಸ್ತಿ ಅಂಗಡಿಯವನಿಗೆ ಹೇಳಿದ್ರೆ ಅವ್ನು ಜಾಸ್ತಿ ತಂದು ಕೊಡ್ತಾನೆ. ನಾವು ಸ್ವಲ್ಪ ಒಂದ್ 100 ಗ್ರಾಮ್ 200 ಗ್ರಾಮ್ ಈ ತರ ತಗೊಂಡ್ರೆ ತುಂಬಾ ಕಾಸ್ಟ್ಲಿ ರೇಟ್ ಆಗ್ಬಿಡ್ತಾರೆ. ಅದಕ್ಕೋಸ್ಕರ 5 kg 6 kg ಈ ತರ ತಗೊಂಡು ನಾವು ಇಟ್ಕೊಂತೀವಿ. ಏನಕ್ಕೆ ಅಂದ್ರೆ ನಮ್ಮ ಹತ್ರ ತುಂಬಾ ಟಗರು ಇರ್ತವೆ, ಎನಿ ಟೈಮ್ ಟಗರು ಮರಿಗಳು ಇರ್ತಾವ, ಅದಕ್ಕೋಸ್ಕರ ನಾವು ತಂದು ಇಟ್ಕೊಂತೀವಿ. ಇದೇನ್ ಹಾಳಾಗಲ್ಲ, ಎಷ್ಟು ದಿನ ಬೇಕಾದ್ರೂ ಇರುತ್ತೆ. ನೋಡಿ ಈ ತರ ಕಲ್ ರೂಪದಲ್ಲಿ ಬರುತ್ತೆ, ಅದು ಇಷ್ಟು ದಪ್ಪ ಕಲ್ ರೀತಿಯಲ್ಲಿ ನೋಡಿ. ನೋಡಿ ಇದು ಅರ್ಧ ಫುಲ್ ಚೀಲ ಆಯ್ತು ಖಾಲಿ ಆಗಿರೋದು ನಮ್ ಟಗರಿಗೆಲ್ಲ ಹಾಕಿ ಎಲ್ಲ. ನೋಡಿ ಫ್ರೆಂಡ್ಸ್, ಇದನ್ನ ತುಂಬಾ ಹೆಸರುಗಳಿಂದ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಏನಂತಾರೆ ಅಂದ್ರೆ ಇದಕ್ಕೆ ಅಮೋನಿಯಂ ಕ್ಲೋರೈಡ್ ಅಂತಾರೆ. ಹಿಂದಿಯಲ್ಲಿ ಏನಂತಾರೆ ಅಂದ್ರೆ ನೌಸಾದರ್ ಅಂತ ಕರೀತಾರೆ. ಮತ್ತೆ ಇದು 2 ರೀತಿಯ ರೂಪದಲ್ಲಿ ಸಿಗತ್ತೆ. ಇದು ಪ್ಯೂರ್ ಕಲ್ ರೀತಿಯಲ್ಲಿ ಸಿಗತ್ತೆ, ಇನ್ನೊಂದು ಮನುಷ್ಯರು ತಯಾರಿಸಿರೋದು. ಇದು ನ್ಯಾಚುರಲ್ ಕಲ್ಲಿದು, ಕಲ್ಲಿಂದ ತೆಗ್ದಿರೋದು. ಅದು ಏನಂದ್ರೆ ರೆಡಿಮೇಡ್ ಪುಡಿ ಮಾಡಿ ಈ ತರ ಬಾಕ್ಸ್ ಅಲ್ಲಿ ಮಾಡ್ತಾರೆ. ಅದು ನಾನು ಫೋಟೋ ಹಾಕ್ತೀನಿ, ನಿಮಗೆ ಗೊತ್ತಾಗತ್ತೆ. ನಿಮಗೆ ಯಾವ ರೀತಿಯಲ್ಲಿ ಸಿಗತ್ತೆ ಆ ರೀತಿಯಲ್ಲಿ ಬೇಕಾದ್ರೆ ತಗೊಳ್ಬಹುದು. ನೋಡಿ ಫ್ರೆಂಡ್ಸ್, ಇದು ಎಲ್ಲಿ ಸಿಗತ್ತೆ ಅಂದ್ರೆ ಇದು ನೀವು ಪಂಸಾರಿ ಅಂಗಡಿಯಲ್ಲಿ ಹೋದ್ರೆ ಸಿಗತ್ತೆ. ಪಂಸಾರಿ ಅಂಗಡಿ ಅಂದ್ರೆ ನೀವು ಯಾವ್ದೇ ರೀತಿಯ ಹೋಮ ಮಾಡಕ್ಕೆ ವಸ್ತು ತಗೊಂತೀರಲ್ಲ, ಕುಂಕುಮ ಆಗ್ಲಿ ಅರ್ಶಿನ ಆಗ್ಲಿ, ಆ ಅಂಗಡಿಯಲ್ಲಿ ಹೋಗಿ ನೀವು ನೌಸಾದರ್ ಕೊಡ್ರಿ ಅಂದ್ರೆ ಕೊಡ್ತಾರೆ ಅವ್ರು. ನೀವು ಅಮೋನಿಯಂ ಕ್ಲೋರೈಡ್ ಅಂದ್ರೆ ಅವರಿಗೆ ಗೊತ್ತಾಗಲ್ಲ, ನೀವು ನೌಸಾದರ್ ಅನ್ಬೇಕು. ನೀವೇನ್ ಮಾಡ್ರಿ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ ಫ್ಲಿಪ್ಕಾರ್ಟ್ ಇಂದು. ಅದು ನೀವು ಫ್ಲಿಪ್ಕಾರ್ಟ್ ಇಂದ ತಗೊಂಡ್ರೆ ಕಾಸ್ಟ್ಲಿ ಆಗತ್ತೆ. ನೀವು ಒಂದ್ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ನೀವು ಶಾಂಪಲ್ ತಗೊಂಡು ನೀವು ಅಂಗಡಿಯಲ್ಲಿ ತೋರಿಸಿದ್ರೆ ಅವ್ರಿಗೆ ಗೊತ್ತಾಗತ್ತೆ. ಅವಾಗ ಅವರು ತಿಳ್ಕೊಂಡು ನಿಮಗೆ ಕೊಡ್ತಾರೆ. ನೋಡಿ ಫ್ರೆಂಡ್ಸ್, ಇದು ಯಾವಾಗ ಹಾಕ್ಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು, ಹೆಂಗೆ ತಿನ್ಸ್ಬೇಕು ಅಂತ ಇವಾಗ ಹೇಳ್ತೀನಿ. ಮತ್ತೆ ಇದು ಏನಕ್ಕೆ ತಿನ್ಸ್ಬೇಕು ಅಂದ್ರೆ ನಮ್ ಟಗರಿಗೆ ಯಾವುದೇ ರೀತಿಯ ಸ್ಟೋನ್ ಪ್ರಾಬ್ಲಮ್ ಆಗ್ಬಾರ್ದು ಅಂತ, ಯಾವುದೇ ರೀತಿಯ ಇದು ಉಚ್ಚೆ ಮಾಡುವಾಗ ಅದಕ್ಕೆ ತೊಂದರೆ ಆಗ್ಬಾರ್ದು ಅಂತ ಇದನ್ನ ತಿನ್ಸೋದು. ನಾವು ಟಗರುದು ಸ್ಟೋನ್ ಆದ್ಮೇಲೆ ತಿನ್ಸ್ತೀವಿ, ನಮ್ಮ ಟಗರಿಗೆ ಸ್ಟೋನ್ ಬರಲ್ಲ ಅಂತ ನೀವು ತಿಳ್ಕೊಬೇಡಿ. ನಮಗೆ ಡೈಲಿ ಫೋನ್ ಬರುತ್ತವೆ, ನಮ್ ಟಗರಿಗೆ ಸ್ಟೋನ್ ಆಗಿದೆ ಏನ್ ಮಾಡ್ಬೇಕು. ನೀವು ಬರಕ್ಕಿಂತ ಮುಂಚೆನೆ ಇದನ್ನ ತಿನ್ಸ್ಬೇಕಾಗತ್ತೆ. ಇದನ್ನ ನೀವು ಡೈಲಿ ತಿನ್ಸೋದೇನು ಅವಶ್ಯಕತೆ ಇರಲ್ಲ. ನೀವು ವಾರದಲ್ಲಿ ಒಂದ್ಸಲಿ ತಿನ್ಸ್ಕೊಂತ ಹೋದ್ರೆ ಸಾಕು. ಪ್ರತಿ ವಾರ ಸೋಮವಾರ ಬಂತ ಇದು ತಿನ್ಸಿ, ಮತ್ತೆ ಸೋಮವಾರ ಬಂತ ಇದು ತಿನ್ಸಿ, ಈ ತರ ತಿನ್ಸ್ಕೊಂಡ್ರೆ ಸಾಕು. ನೀವು ಬಂದ ಮೇಲೆ ತಿನ್ಸಕ್ ಹೋದ್ರೆ ಸ್ವಲ್ಪ ಕಷ್ಟ. ನೀವು ಬರಕ್ಕಿಂತ ಮುಂಚೆನೆ ಇದು ತಿನ್ಸ್ಕೊಂತ ಹೋದ್ರೆ ಟಗರಿಗೆ ಯಾವ್ದೇ ರೀತಿಯ ಸ್ಟೋನ್ ಬರಲ್ಲ, ಯಾವ್ದೇ ರೀತಿಯ ಉಚ್ಚೆ ಮಾಡೋದು ಅದಕ್ಕೆ ತೊಂದರೆ ಆಗಲ್ಲ. ಅದಕ್ಕೋಸ್ಕರ ನಾವು ಇದು ನಮ್ ಟಗರಿಗೆ ತಿನ್ಸೋದು. ಫ್ರೆಂಡ್ಸ್, ಇದು ಹೆಣ್ ಕುರಿ ಬರುತ್ತಲ್ಲ, ಅದಕ್ಕೆ ಹಾಕೋದೇನು ಅವಶ್ಯಕತೆ ಇರಲ್ಲ. ಗಂಡ್ ಕುರಿಗೆ ಹಾಕ್ಬೇಕು. ಹೆಣ್ ಕುರಿಗೆ ಅದು ಸ್ಟೋನ್ ಪ್ರಾಬ್ಲಮ್ ಆಗ್ಲಿ, ಏನು ಯೂರಿನ್ ಬ್ಲಾಕ್ ಆಗೋದ್ ಪ್ರಾಬ್ಲಮ್ ಆಗಿ ಬರಲ್ಲ. ನಮ್ ಗಂಡ್ ಟಗರುಗಳಿಗೆ ಮಾತ್ರ ಬರೋದು. ಏನಕ್ಕೆ ಅಂದ್ರೆ ಗಂಡ್ ಟಗರುಗಳಿಗೆ ನಾವು ಹೆಚ್ಚಾಗಿ ಕಾಳು ಹಾಕ್ತಿವಿ, ಹೆಚ್ಚು ಬೆಳವಣಿಗೆ ಆಗ್ಲಿ ಅಂತ ಹಿಂಡಿ ಹಾಕ್ತಿವಿ. ಅದಕ್ಕೋಸ್ಕರ ನಮ್ ಟಗರಿಗಳಿಗೆಲ್ಲ ಸ್ಟೋನ್ ಪ್ರಾಬ್ಲಮ್ ಬಂದ್ಬಿಡತ್ತೆ, ಮತ್ತೆ ಯೂರಿನ್ ಬ್ಲಾಕ್ ಪ್ರಾಬ್ಲಮ್ ಆಗತ್ತೆ. ಅದಕ್ಕೋಸ್ಕರ ಇದು ಹಾಕ್ಬೇಕಾಗತ್ತೆ. ತುಂಬಾ ಜನ ಇವಾಗ ನಮಗೆ ಫೈಟರ್ ಟಗರು ಮರಿ ಸಾಕ್ತಾರಲ್ಲ, ಅವರು ಕಾಲ್ ಮಾಡ್ತಿದ್ದಾರೆ ನಮ್ ಟಗರು ಮರಿಗೆ ಸ್ಟೋನ್ ಆಗ್ಬಿಟ್ಟಿದೆ ಅಂತ. ಫ್ರೆಂಡ್ಸ್, ಇದು ನೀವು ಫೈಟರ್ ಟಗರಾದ್ರೂ ಸಾಕಿ, ಒಂದಾದ್ರೂ ಟಗರು ಸಾಕಿ, ನೀವು ಮನೆಗೂ ಹಬ್ಬಕ್ಕೋಸ್ಕರನಾದ್ರೂ ಸಾಕ್ತಾ ಇದ್ದೀರಾ ಅಂದ್ರೂ ಹಾಕ್ಲೇಬೇಕು. ನೀವು ಎಷ್ಟೇ ಟಗರಾದ್ರೂ ಸಾಕ್ಲಿ ಇದನ್ನ ಬಳಸಲೇಬೇಕು. ನೀವು ಮತ್ತೆ ಹಸಿರು ಹುಲ್ಲು ಹಾಕಿ ಸಾಕ್ತಿದೀವಿರಾ, ನಾವು ಏನು ಕಾಳೆ ಹಾಕ್ತಿಲ್ಲ, ಹಿಂಗೆ ಮೈಕೊಂಡ್ ಬರತ್ತೆ, ಅದಕ್ಕೆಲ್ಲ ಹಾಕೋದ್ ಅವಶ್ಯಕತೆ ಇರಲ್ಲ, ಅದಕ್ಕೆಲ್ಲ ಬರಲ್ಲ. ನಾವು ಸ್ಟಾಲ್ ಫೀಡಿಂಗ್ ಆಗ್ಲಿ, ಇಲ್ಲಾಂದ್ರೆ ನಾವು ಮನೆ ಹತ್ರ ಒಂದ್ ಟಗರು ತಂದಿ ಕಟ್ಟಿ ಅದಕ್ಕೆ ಹೆಚ್ಚು ಬೆಳವಣಿಗೆ ಆಗ್ಲಿ ಅಂತ ಕಾಳೆಲ್ಲ ಹಾಕಿ ಚೆನ್ನಾಗಿ ಸಾಕ್ತಿವಲ್ಲ, ಅಂತ ಟಗರಿಗಳಿಗೆ ಬೇಗ ಅಟ್ಯಾಕ್ ಆಗುತ್ತೆ, ಸ್ಟೋನ್ ಬರುತ್ತೆ. ಅದಕ್ಕೋಸ್ಕರ ನೀವು ಬಳಸ್ಲಿ. ನೋಡಿ ಫ್ರೆಂಡ್ಸ್, ನಾವು ಏನಕ್ಕೆ ನಾವು ಟಗರಿಗೆ ತಿನ್ನಿಸ್ತಾ ಇದೀವಿ, ಮತ್ತೆ ನಾವು ಏನಕ್ಕೆ ಇದನ್ನ ಹೇಳ್ತಾ ಇದೀವಿ ಅಂದ್ರೆ ನಿಮಗೆ ತುಂಬಾ ಜನ ಫೋನ್ ಮಾಡ್ತಾರೆ, ನಮ್ ಟಗರು ಸತ್ತೋಗ್ಬಿಡ್ತು, ಸ್ಟೋನ್ ಬಂದಿ ಉಚ್ಚೆ ಮಾಡ್ತಾ ಇರ್ಲಿಲ್ಲ, ಹಂಗೆ ಸತ್ತೋಯ್ತು ಅಂತ ಅಳ್ತಾರೆ. ಏನಕ್ಕೆ ಅಂದ್ರೆ ಅವ್ರು ತುಂಬಾ ಇಷ್ಟಪಟ್ಟು ಒಂದೊಂದ್ ಮರಿ ಸಾಕಿರ್ತಾರೆ, ತುಂಬಾ ಕಷ್ಟಪಟ್ಟು ಈ ತರ ಸತ್ತೋಗ್ಬಿಡ್ತು ಅಂದ್ರೆ ತುಂಬಾ ನೋವಾಗತ್ತೆ. ಅದಕ್ಕೋಸ್ಕರ ನಾವು ನಿಮಗೆ ಹೇಳ್ತಾ ಇದೀವಿ. ಮತ್ತೆ ಇದು ಡೈಲಿ ಅಂತ ತಿನ್ಸೋದು ಅವಶ್ಯಕತೆ ಇರಲ್ಲ, ವಾರಕ್ಕೆ ಒಂದ್ಸಲಿನೇ ತಿನ್ಸೋದು. ಏನು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ತಗೊಂಡ್ ಬಂದು ತಿನ್ಸಿ ಟಗರುಗಳಿಗೆ. ನೋಡಿ ಫ್ರೆಂಡ್ಸ್, ನಮ್ ಟಗರು ಮರಿ ಇಷ್ಟು ಸೈಜ್ ಅಲ್ಲಿ ಇದೆ, ಅದಕ್ಕೋಸ್ಕರ ನಾವು ಇದಕ್ಕೆ 3 ಗ್ರಾಮ್ ತಿನ್ಸ್ತೀವಿ ಅಷ್ಟೇ. ನಿಮ್ ಟಗರು ದೊಡ್ಡದಿತ್ತು, 50 kg ಇತ್ತು, 60 kg ಇತ್ತು, 70 kg ಇತ್ತು, ಇಲ್ಲಾಂದ್ರೆ 40 kg ಗಿಂತ ಮೇಲಿತ್ತು ಅಂದ್ರೆ 5 ಗ್ರಾಮ್ ತಿನ್ಸಿ. ಈ ಸಣ್ಣ ಟಗರಿಗಳಿಗೆಲ್ಲ 2 3 ಗ್ರಾಮ್ ಇದ್ರೆ ಸಾಕು, ಜಾಸ್ತಿ ಏನು ಹಾಕಕ್ ಹೋಗ್ಬೇಡಿ. ಮರಿ ಇದು ಹೆಂಗ್ ತಿನ್ಸ್ಬೇಕಂತ ಈಗ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಒಂದ್ ಅಂದಾಜ್ ಪ್ರಕಾರ 2 ಗ್ರಾಮ್ 3 ಗ್ರಾಮ್ ತಕೊಂಡಿದ್ದೀನಿ ಇಷ್ಟು ಪೀಸು. ಇದ್ರಿಂದ ಹಿಂಗ್ ಕಲ್ಲಿಂದ ಹೊಡೆದ್ರೆ ಮುರಿದಿ ಬರುತ್ತೆ ಪೀಸು. ನಮ್ಮ ಹತ್ರ ಗ್ರಾಮ್ ಲೆಕ್ಕ ಮಾಡೋದು ಸ್ಕೇಲ್ ಇಲ್ಲ, ಒಂದ್ ಅಂದಾಜ್ ಪ್ರಕಾರ ಆಡ್ತಿದ್ದೀನಿ. ನೋಡಿ ಈ ತರ ಕಲ್ಲಲ್ಲಿ ಇರತ್ತಲ್ಲ, ನೋಡಿ ಈ ತರ ಇದ್ ಮಾಡ್ಕೊಳ್ಬೇಕು. ನೋಡಿ ಈ ತರ ಪುಡಿ ಆಯ್ತು, ಉಪ್ಪು ತರ ಪುಡಿ ಆಗತ್ತೆ ನೋಡಿ, ಇಲ್ಲಿ ಉಪ್ಪು ರೀತಿಯಲ್ಲಿ ಪುಡಿ ಆಗತ್ತೆ ಎಲ್ಲ.
ಇದು ಒಂದ್ಸಲಿ ನೀವು ಟೇಸ್ಟ್ ಮಾಡಿದ್ರೆ ಫುಲ್ ನಾಲ್ಗೆ ಇರತ್ತಲ್ಲ ಒಂಥರ ಆಗ್ಬಿಡತ್ತೆ. ಮತ್ತೆ ಇದು ನೀರಲ್ಲಿ ಹಾಕ್ತಿವಲ್ಲ, ಇದು ಒಂದು ಇದ್ರಲ್ಲಿ ಹಾಕಿ ಗ್ಲಾಸ್ ಅಲ್ಲಿ ನೋಡಿ, ಈ ತರ ಪುಡಿ ಆಗತ್ತೆ. ಇದ್ ನೀರ್ ಹಾಕಿದ ತಕ್ಷಣ ಐಸ್ ರೀತಿ ತರ ಥಂಡಿ ಆಗ್ಬಿಡತ್ತೆ. ನೀರ್ ಫುಲ್ ಐಸ್, ನೀವು ಬೆಳ್ಳಿಟ್ರೆ ಫುಲ್ ಕೋಲ್ಡ್ ಆಗ್ಬಿಡತ್ತೆ ಬೆಳ್ಳು. ನೀವು ಹಂಗೆ ಕಂಡಿಡ್ಬೇಕು. ಇದು ತುಂಬಾ ಜನ ನಕಲಿ ಕೊಟ್ಬಿಡ್ತಾರೆ. ಅದಕ್ಕೋಸ್ಕರ ಇದು ನೀರಲ್ಲಿ ಕರಗ್ತು ಅಂದ್ರೆ ನಮ್ ಬೆಳ್ಳಿದೆಲ್ಲ ಉರಿಯತ್ತೆ, ಮತ್ತೆ ಫುಲ್ ಐಸ್ ರೀತಿಯಲ್ಲಿ ಥಂಡಿ ಆಗತ್ತೆ. ಫ್ರೆಂಡ್ಸ್, ಒಂದ್ ಅಂದಾಜ್ ಪ್ರಕಾರ ಒಂದ್ ಸಿರಿಂಜ್ ಅಲ್ಲಿ ನೀರ್ ತಕೊಳ್ಳಿ. ಮತ್ತೆ ಇದ್ರಲ್ಲಿ ನೋಡಿ ನೌಸಾದಾರ್ ಇದೆ, ನೀರ್ ಹಾಕಿ ನೋಡಿ. ಈ ತರ ಬೆಳ್ಳಿಡಿ. ಫುಲ್ ಐಸ್ ಅಂದ್ರೆ ಫುಲ್ ಐಸ್ ಜೊತೆ ಆಗಲ್ಲ, ಥಂಡಿ ಇರತ್ತೆ ನೀರ್ ಫುಲ್. ಮತ್ತೆ ಇದನ್ನ ಸ್ವಲ್ಪ ಹೊತ್ತು ಬಿಡ್ರಿ, ಹಂಗೆ ಕರಗತ್ತೆ. ತಕ್ಷಣ ಕರಗಲ್ಲ, ಒಂದ್ 5 ನಿಮಿಷನೋ 10 ನಿಮಿಷನೋ ಇಡ್ರಿ, ಕರಗತ್ತೆ. ಕರಗಾದ್ಮೇಲೆ ನಮ್ ಟಗರಿಗೆ ಕುಡ್ಸೋಣ. ನೋಡಿ ಫ್ರೆಂಡ್ಸ್, 5 ನಿಮಿಷನೂ ತಗೊಂಡಿಲ್ಲ, 1 ನಿಮಿಷದಲ್ಲೂ ಎಲ್ಲ ಕರಗೋಗ್ಬಿಟ್ಟಿದೆ. ಈ ತರ ನೋಡಿ, ಫುಲ್ ಇಲ್ಲೆಲ್ಲ ಥಂಡಿ ಆಗಿದೆ ಗ್ಲಾಸು. ಇಲ್ಲಿ ನೋಡಿ, ಇಲ್ಲೆಲ್ಲ ಥಂಡಿ ಆಗ್ಬಿಟ್ಟಿದೆ ನೋಡಿ. ಇದನ್ನ ಹಿಂಗ್ ಸಿರಿಂಜಲ್ಲಿ ತಗೊಂಡು ಸ್ವಲ್ಪ ಕಲರ್ ಚೇಂಜ್ ಆಗತ್ತೆ ನೀರಿಂದು. ನೋಡಿ, ಈ ತರ ಕಲರ್ ಆಗತ್ತೆ. ಬರೀ ಕುಡ್ಸೋಣ. ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ನಿಧಾನ ಕುಡೀರಿ. ಏನಕ್ಕಂದ್ರೆ ಅಲ್ಲಿ ಬಾಯೆಲ್ಲ ಕಹಿ ಆಗ್ಬಿಡತ್ತೆ, ಟಗ್ರದು ಬಾಯಿಂದ ತೆಗ್ದ್ಬಿಡತ್ತೆ. ಅದಕ್ಕೋಸ್ಕರ ಟೇಸ್ಟ್ ತುಂಬಾ ಇದಿರತ್ತೆ ಅದು. ನೋಡಿ, ಈ ತರ ಆಗ್ಬಿಡತ್ತೆ. ಮತ್ತೆ ನೋಡಿ, ಇದನ್ನ ವಾರಕ್ಕೆ ಒಂದ್ಸಲಿ ತಿನ್ಸಿ. ನೀವು ಫಸ್ಟ್ ಇಂದ ತಿನ್ಸ್ಕೊಂತಾ ಹೋಗ್ತಿದ್ದೀರಾ ಅಂದ್ರೆ ನಿಮ್ ಟಗರಿಗೆ ಏನೇ ಉಚ್ಚೆದು ತೊಂದರೆ ಆಗ್ಬಿಟ್ಟಿದೆ, ಉಚ್ಚೆ ಸರಿಯಾಗಿ ಮಾಡ್ತಿಲ್ಲ ಅಂದ್ರೆ ನೀವು ವಾರಕ್ಕೆ 3 ಸಲ ಕುಡಿಸ್ಬೇಕು. ನಿಮಗೆ ಟಗರಿಗೆ ಏನು ತೊಂದರೆ ಇಲ್ಲ, ನಮಗೆ ಸ್ಟೋನ್ ಆಗ್ಬಾರ್ದು ಅಂತ ಕುಡಿಸ್ತಾ ಇದೀವಿ ಅಂದ್ರೆ ವಾರಕ್ಕೆ 1 ಸಲ ಇಲ್ಲಾಂದ್ರೆ 2 ಸಲ ನೀವು ಕುಡಿಸಿ ಸಾಕು. ನಾವು ಹೇಳ್ಕೊಡ್ತಿರೋದು ಇನ್ಫಾರ್ಮೇಶನ್ ನಿಮಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಆಗ್ತಾ ಇದೆ, ಇಲ್ಲಾಂದ್ರೆ ಸ್ವಲ್ಪನಾದ್ರೂ ಅರ್ಥ ಆಗ್ತಾ ಇದೆ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ. ನೀವು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.